ಎಂತ ಗೊತ್ತಾ? ನನಗೆ 1 ವೀಕ್ ವರ್ಕ್ ಇರುತ್ತೆ. ವರ್ಕ್ ಫ್ರಮ್ ಆಫೀಸು. ಅದಾದ್ಮೇಲೆ ಉಳ್ದಿದ್ದ ದಿನ ಎಲ್ಲ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಅದಕ್ಕೆ ನಾನು ಎಂತ ಮಾಡ್ತೀನಿ ಅಂದರೆ ಆಲ್ಮೋಸ್ಟ್ ಎಲ್ಲ ಮನೆಗೆ ಊರಿಗೆ ಹೋಗಿರ್ತೀನಿ. ಅಲ್ಲೇ ವರ್ಕ್ ಮಾಡ್ತೀನಿ. ಇನ್ನು 1 ವೀಕ್ ವರ್ಕ್ ಫ್ರಮ್ ಆಫೀಸ್ ಇದ್ದಾಗ ಹಾಗೆ ಬೆಂಗಳೂರಿಗೆ ಬರ್ತೀನಿ ಆಯಿತಾ. ನಿಜವಾಗ್ಲೂ ಏನಾದರೂ ನಂತರ ಪಿ ಜಿನಲ್ಲಿ ಇರೋರಿದ್ದರೆ ಏನಾದರೂ ಆ ಪಿ ಜಿ ಇಟ್ಟೋರು 10 ಪಿ ಜಿ ಇಡ್ಬೋದೇನಂತ. ನಿಜ ಲಿಟ್ರಲಿ 1 ವಾರ ಅಷ್ಟೇ ಪಿ ಜಿನಲ್ಲಿರೋದು. 1 ವಾರದಕ್ಕೆ 7,500 ಪಿ ಜಿ ರೆಂಟ್ ಕಟ್ಟಬೇಕು. ಅದು 3 ಶೇರಿಂಗ್ ಆಯಿತಾ. ಉಳ್ದಿದ್ದ ದಿನ ಎಲ್ಲ ನಾನು ಇರೋದೇ ಇಲ್ಲ ರೂಮಲ್ಲಿ. ಆಮೇಲೆ ಎಂತ ಅಂದರೆ ಆದರೆ ಇವಾಗೇನು 5ನೇ ತಾರೀಕು ಒಳಗೆ ಕಟ್ಟಬೇಕಂತ ಇರುತ್ತೆ ಪಿ ಜಿ ರೆಂಟು. 5ನೇ ತಾರೀಕು ಒಳಗೆ ನಾನು ಗೊತ್ತಿರುತ್ತೆ ಅವ್ರಿಗೆ ನಾನು ಇರಲ್ಲ, ಊರಲ್ಲಿ ಹೋಗಿರ್ತೀನಿ ಅಂತ. ಏನೊಂದು 2 ದಿನವೂ ಕಾಯೋದಿಲ್ಲ. ಅಲ್ಲಿ ನನ್ನ ತಂಗಿ ಇದ್ದಾಳೆ, ಅವಳಿಗೆ ಕೇಳ್ಬಿಡ್ತಾರೆ ಆಯಿತಾ, ಪೇ ಮಾಡಬೇಕು ಅಂತ. ಆ ಥರ ಪಿ ಜಿನವ್ರು ನೋಡಿ. ನಾನು ಬಂದಿದ್ದೇನೆಂದರೆ ಬಂದು ಒಂದಿನ ಹಿಂದಿನ ದಿನವೇ ಹೊರಟ್ಬಿಡ್ತೀನಿ ಮನೆಯಿಂದ. ಯಾಕಂದರೆ ಹೋಗಿದ್ದ ದಿನ ಎಲ್ಲ ನಾನು ಒಂದಿನ ರೆಸ್ಟ್ ತೊಗೊಬೋದು. ಅದಕ್ಕಿಂತ ಹೆಚ್ಚಾಗಿ ಎಂತ ಅಂದರೆ ಒಂದಿಷ್ಟು ಎಲ್ಲ ತೊಗೊಳ್ಳೋದಿರುತ್ತೆ. ಡಿಮಾರ್ಟಿಗೆ ಹೋಗೋದು, ಅದಾದಮೇಲೆ ಹಣ್ಣು, ಅದಾದಮೇಲೆ ಒಂದಿಷ್ಟು ಏನಾದರೂ ಬಟ್ಟೆ ಗಿಟ್ಟೆ ಎಲ್ಲ ಏನು ತುಂಬ ಒಂದು ತಿಂಗಳೇ ಇರಲ್ಲ ಅಲ್ಲ, ತುಂಬ ಎಲ್ಲ ತೊಗೊಳ್ಳೋದಿರುತ್ತೆ. ಅದಕ್ಕಿಂತನೂ ಹೆಚ್ಚಾಗಿ ಎಂತ ಕ್ಲೀನ್ ಮಾಡೋದು. ಹೋಗಿದ ತಕ್ಷಣ ರೂಮೆಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗೇ ಇಟ್ಟು ಬಂದಿರ್ತೀನಿ. ಆದರೂ ಅದು ಇದು ಎಲ್ಲ ಒಂದಿಷ್ಟು ಎಲ್ಲ ಕ್ಲೀನ್ ಮಾಡಿ ಇಡೋಷ್ಟೊತ್ತಿಗೆ ಸುಸ್ತಾಗಿ ಹೋಗಿರುತ್ತೆ ಆಯಿತಾ. ಆಮೇಲೆ ಎಂತ ಅಂದರೆ ನಾನು ಈ ವಾರ ಹೋಗಿ ಈ ಭಾನುವಾರ ಎಲ್ಲ ಬರೀ ಪಿ ಜಿಗೆ ಹೋಗಿ ಎಲ್ಲ ಕ್ಲೀನ್ ಮಾಡೋದೇ ಸರಿಯಾಗಿದೆ. ಎಲ್ಲ ಹೋಗಿ ಅದು ಹಣ್ಣು ತೊಗೊಬರೋಣ ಅಂತ ಹೋದೆ. ಹಣ್ಣೆಂತ ತೊಗೊಂಬಂದಿರೋದು ಒಂದಲ್ಲ ಎರಡಲ್ಲ, ಒಂದು ಮೂಟೆ ಹೊತ್ಕೊಂಬಂದಿದ್ದೀನಿ ಹಣ್ಣು. ಒಂದೊಂದು ಸರಿ ನಂಗೆ ಹಾಗೆ ಕಣ್ಣೆಲ್ಲ ಸ್ವಲ್ಪ ಸಣ್ಣದೆಲ್ಲ ಕಣ್ಣಿಗೆ ಕಾಣೋದೇ ಇಲ್ಲ, ಎಲ್ಲ ದೊಡ್ಡದೇ ಎಲ್ಲ ಬೇಕು ಅಂತ ಹಾಗೆ ಕಣ್ಣಿಗೆ ಇರುತ್ತೆ. ಅದೆಲ್ಲ ಎಷ್ಟು ಟೈಮ್ ಈ ಥರ ನಾನು ಮಾಡ್ಕೊಂಡಿದ್ದೀನಿ ಅಂದರೆ ಆ ಒಂದು ವಾರದಲ್ಲಿ ಆಫೀಸಿಗೆ ಹೋಗಿ ಬರ್ತಾ ಇರ್ತೀನಿ. ಅವಾಗ ಹೋಗಿ ತೊಗೊಳೋದಕ್ಕಾಗಲ್ಲ. ಆದರೂ ಕೆಲವೊಂದು ಟೈಮ್ ಆ ಹಣ್ಣನ್ನು ತಿನ್ನೋದು ಇಲ್ಲ ನಾನು. ಹಾಗೆ ವೇಸ್ಟಾಗಿ ಹೋಗಿರುತ್ತೆ. ಆಮೇಲೆ ಫ್ರಿಜ್ಜಲ್ಲಿ ಇಡೋದಕ್ಕೆ ಜಾಗನೂ ಸಾಕಾಗೋದಿಲ್ಲ. ಅವಾಗ ಕೆಲವೊಂದೆಲ್ಲ ಆಚೆ ಇಟ್ಟಿರ್ತೀನಿ, ಎಲ್ಲ ಹಾಳೇ ಆಗೋಗಿರುತ್ತೆ. ಆಮೇಲೆ ಎಂತ ಅಂದರೆ ಒಂದಿಷ್ಟೆಲ್ಲ ಪಾರ್ಸೆಲೆಲ್ಲ ಮಾಡಿರ್ತೀನಿ ಆಯಿತಾ, ಆರ್ಡ್ರ್ ಮಾಡಿರ್ತೀನಿ. ಎಲ್ಲ ಆ ಟೈಮಲ್ಲಿ ಬಂದಿರುತ್ತೆ, ಕೆಳಗಿಟ್ಟಿರ್ತಾರೆ. ಎಲ್ಲ ಆ ಟೈಮಲ್ಲೆಲ್ಲ ತೊಗೊಂಬಂದು ಆಮೇಲೆ ಎಲ್ಲ ಕ್ಲೀನೆಲ್ಲ ಮಾಡಿ ಅದಾದಮೇಲೆ ಊಟ ಮಾಡೋಣ ಅಂತ ಹೋದೆ. ಮನೆ ಊಟ 25 ದಿನ ಎಲ್ಲ ಆಲ್ಮೋಸ್ಟು ಮನೇಲಿ ಇರ್ತೀನಿ. ಮನೆ ಊಟ ತಿಂದ ತಕ್ಷಣ ಬೆಂಗಳೂರಲ್ಲೂ ಊಟ ಮಾಡಬೇಕು ಅಂತ ಅನಿಸುತ್ತಪ್ಪ. ಆಮೇಲೆ ಎಂತ ಅಂದರೆ ಹೋಗಿ ಊಟ ಎಲ್ಲ ಮಾಡಿಕೊಂಡು, ಅದು ನಾಟಿ ಸ್ಟೈಲ್ ಅಂದರೆ ನನ್ನ ಫೇವ್ರೇಟು. ನಾಟಿ ಸ್ಟೈಲ್ನೇ ನಾನು ಹುಡ್ಕೊಂಡು ಹೋಗೋದು ಆಯಿತಾ. ಅದಾದಮೇಲೆ ನನ್ನ ಫ್ರೆಂಡ್ ಬಂದಿದ್ಲು. ಅವ್ರ ಅಮ್ಮ ರವೆ ಉಂಡೆ ಮಾಡಿ ಕೊಟ್ಟಿದ್ರು ಆಯಿತಾ. ಆ ರವೆ ಉಂಡೆ ಎಷ್ಟು ಚಂದ ಇತ್ತು ಗೊತ್ತಾ. ಅಂಥದ್ರಲ್ಲೆಲ್ಲ ಪ್ರೋಟೀನ್ ಗಿಟೀನ್ ಇದ್ದಿದ್ರೆ ಹೊಟ್ಟೆಗೆ ಚೆನ್ನಾಗಿ ಹೋಗ್ತಿತ್ತು ಅವೆಲ್ಲ ಬೇಡದೇ ಇರೋವು.